ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ರ್ಯಾಂಡಮ್ ಆಗಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೌದು, ಇವತ್ತು ಮಂಗಳವಾರ. ಸೊ ಅದಕ್ಕೆ ನಾನು ಮಡಿಲಕ್ಕಿ ಕೊಡೋಣ ದೇವರಿಗೆ ಅಂತ ಅಂದ್ಕೊಂಡಿದ್ದೆ. ಸೊ ಮಡಿಲಕ್ಕಿನ ಜಾಸ್ತಿ ಶುಕ್ರವಾರನೇ ಕೊಡ್ತಾರೆ, ಬಟ್ ನಾನು ಮಂಗಳವಾರ ಕೊಡ್ತಿದ್ದೀನಿ. ನಮ್ಮ ಮನೆ ದೇವ್ರ ವಾರನೂ ಆಗಿದೆ. ಆ್ಯಂಡ್ ಇವನ್ ಮಂಗಳವಾರ ನನಗೆ ತುಂಬ ಲಕ್ಕಿ ಡೇ. ಸೊ ಅದಕ್ಕೆ ಮಂಗಳವಾರನೇ ನಾನು ಮಡಿಲಕ್ಕಿ ಕೊಟ್ಬಿಡೋಣ ಅಂತ ಅಂದ್ಕೊಂಡು ಇವತ್ತು ಕೊಡೋಕ್ಕೆ ಹೋಗ್ತಾಯಿದ್ದೆ. ಸೊ ಅದಕ್ಕೆ ಕ್ವಿಕ್ಕಾಗಿ ನಿಮಗೂ ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ನೋಡಿ, ಇವಾಗ ನಾನು ಒಂದು ಅಗಲವಾದ ಪ್ಲೇಟ್ ತೊಗೊಂಡಿದ್ದೀನಿ. ಪ್ಲೇಟ್ನ ನೀಟಾಗಿ ತೊಳ್ಕೊಬೇಕು. ಅದ್ರ ಮೇಲೆ ನಾನು ಇವಾಗ ಬಾಳೆ ಎಲೆ ಹಾಕ್ತಾಯಿದ್ದೀನಿ. ಬಾಳೆ ಎಲೆ ನೀವು ಹಾಕ್ಬೋದು, ಹಾಕ್ದೇನೂ ಇರ್ಬೋದು. ನಾನು ಬಾಳೆ ಎಲೆನ ಹಾಕ್ತಾಯಿದ್ದೀನಿ. ಸೊ ಅದ್ರ ಮೇಲೆ ಇವಾಗ ಅಕ್ಕಿ ಹಾಕ್ಕೋತೀನಿ. ಅಕ್ಕಿ ಹಾಕ್ಕೊಂಡ್ಬಿಟ್ಟು ಈ ಥರ ಪೂರ್ತಿಯಾಗಿ ಹರಡ್ಕೋಬೇಕು. ಆ್ಯಕ್ಚುಲಿ ನಾವು ಪ್ಲೇಟ್ನ ಹಿಂದಿನ ದಿನವೇ ದೇವಸ್ಥಾನದಲ್ಲಿ ಹೋಗಿ ಕೇಳಿದರೆ ಅವ್ರು ಕೊಡ್ತಾರಂತೆ. ನಂಗೆ ಅದು ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಾನು ಮನೆಯಿಂದನೇ ತೊಗೊಂಡು ಹೋದೆ. ನೆಕ್ಸ್ಟು ಇವಾಗ 2 ಅಚ್ಚು ಬೆಲ್ಲ ಇಟ್ಕೊಂಡಿದ್ದೀನಿ. ನಾನು ಸಾರಿನ ಪರ್ಪಲ್ ಕಲರ್ ಕೊಡ್ತಾ ಇರೋದ್ರಿಂದ ನಾನು ಪರ್ಪಲ್ದೇ ಬ್ಲೌಸ್ ತೊಗೊಂಡು ಬಂದೆ. ಸೊ ಬ್ಲೌಸ್ ಪೀಸ್ನ ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು. ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹಾಕ್ಕೊಂಬಿಟ್ಟು ಇವಾಗ 2 ವೀಳ್ಯದೆಲೆ ತೊಗೋಬೇಕು. ವೀಳ್ಯದೆಲೆನ ಬ್ಲೌಸ್ ಪೀಸ್ ಮೇಲೆ ಇಟ್ಕೋಬೇಕು. ಮತ್ತು ಅದಕ್ಕೆ ಸ್ವಲ್ಪ ಅಕ್ಕಿನ ಹಾಕ್ಕೋಬೇಕು. ವೀಳ್ಯದೆಲೆ ಮೇಲೆ ಸ್ವಲ್ಪ ಅಕ್ಕಿನ ಆ್ಯಡ್ ಮಾಡಿಕೊಂಡು ಇವಾಗ 2 ಅಡಿಕೆ ಬೆಟ್ಟ ಇಟ್ಕೋತೀನಿ. ಸೊ ನಿಮ್ಮ ಹತ್ರನ ದೊಡ್ಡ ಬೆಟ್ಟ ಇದ್ದರೆ ಅದನ್ನು ಇಟ್ಕೊಳ್ಳಿ, ಅಥವಾ ಈ ಥರ ಇದ್ರೂ ಇಟ್ಕೋಬೋದು. ನೆಕ್ಸ್ಟ್ ಇವಾಗ 2 ಒಣ ಕೊಬ್ಬರಿ ಇಟ್ಕೋಬೇಕು. ಒಣ ಕೊಬ್ಬರಿಯಲ್ಲಿ ನಾವು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಣ ಕೊಬ್ಬರಿನ ಖಾಲಿಯಾಗಿ ಇಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನೀವು ಎಂಟಿ ಬಿಡಬೇಡಿ, ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾನು 2 ಉತ್ತತ್ತಿನ ಎಲೆ ಮೇಲೆ ಇಟ್ಕೊಂಡಿದ್ದೀನಿ. ಹಾಗೆ 2 ಅರಿಶಿನ ಕೊಂಬನ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಒಂದು ಚಿಕ್ಕ ಮಿರರ್ ತೊಗೊಂಡಿದ್ದೀನಿ. ಮಿರರ್ನು ಇಡಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಂದು ಚಿಕ್ಕ ಮಿರರು. ಆ್ಯಕ್ಚುಲಿ ಇದು ಫುಲ್ ಸೆಟ್ ಬರುತ್ತೆ, ಬಟ್ ನಾನು ನಿಮಗೆ ಗೊತ್ತಾಗಲಿ ಅಂತ ಸಪ್ರೇಟಾಗಿ ತೋರಿಸ್ತಿದ್ದೀನಿ. ನೀವು ಕೂಡ ಸಪ್ರೇಟಾಗೂ ತೊಗೋಬೋದು. ಒಂದು ಚಿಕ್ಕ ಮಿರರ್ ತೊಗೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಕೊಂಬು, ಹಾಗೆ ಒಂದು ಕಾಡಿಗೆ ಡಬ್ಬಿ, ಅದರಲ್ಲೇ ಒಂದು ಪಾಕೆಟಲ್ಲೇ ಇರುತ್ತೆ. ಅದನ್ನೇ ಸೆಟ್ ಕೂಡ ನೀವು ಇಡ್ಬೋದು, ಅಥವಾ ಈ ಥರ ಬಿಡಿಸಿ ಕೂಡ ಇಡ್ಬೋದು. ನೆಕ್ಸ್ಟ್ ಅವರೊಂದು ಚಿಕ್ಕದು ಡಬ್ಬಿ ಥರ ಅರಿಶಿನ ಕುಂಕುಮದ ಕೊಟ್ಟಿರ್ತಾರೆ. ಸೊ ಅದನ್ನು ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಅರಿಶಿನ ಕುಂಕುಮ ಪಾಕೆಟ್ ತೊಗೊಂಡಿದ್ದೆ. ಸೊ ಅದನ್ನು ಕೂಡ ಬ್ಲೌಸ್ ಪೀಸ್ ಮೇಲೆ ಇಟ್ಕೋತೀನಿ. ಹೀಗೆ ನೆಕ್ಸ್ಟು ನಾವಿವಾಗ ಕಾಯಿನ ಇಟ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಒಂದೇ ಕಾಯಿ ಇಡಬೇಕು ಅಂತ ಹೇಳ್ತಾರೆ ಮಡಿಲಕ್ಕಿ ಕೊಡುವಾಗ. ಸೊ ಅದಕ್ಕೆ ನಾನು ಒಂದೇ ಕಾಯಿನ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಡಜನ್ ಗ್ರೀನ್ ಬಳೆ ತೊಗೊಂಡಿದ್ದೆ. ಸೊ ಅದನ್ನು ಇಟ್ಕೋತೀನಿ. ನೆಕ್ಸ್ಟು ಇವಾಗ ನಾನು ದೇವಿಗೆ ತೊಗೊಂಡಿರೋ ಸೀರೆ ಇದು. ಸೊ ನಾನು ಪರ್ಪಲ್ ಮತ್ತು ಯೆಲ್ಲೋ ಬಾರ್ಡರಲ್ಲಿ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಗ್ರೀನಲ್ಲಿ ನಾನು ಎವ್ರಿ ಟೈಮ್ ಕೊಟ್ಟಿದ್ದೀನಿ ದೇವಸ್ಥಾನಕ್ಕೆ ಅಥವಾ ದೇವಿ ಟೆಂಪಲ್ಗೆಲ್ಲ ಗ್ರೀನ್ ಕಲರ್ ಕೊಟ್ಟಿದ್ದೆ. ಸೊ ಈ ಥರ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಪರ್ಪಲ್ ಕಲರ್ ತೊಗೊಂಡಿದ್ದೀನಿ. ಸೊ ಇದನ್ನು ಸೀರೆ ಪ್ಲೇಟಲ್ಲೇ ಟ್ರೈ ಮಾಡಿದೆ, ಬಟ್ ಅದಾಗಲಿಲ್ಲ. ಸೊ ಅದಕ್ಕೆ ನಾನು ಅದು ತೆಗ್ದುಬಿಟ್ಟು ಒಂದು ಕವರಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನೀವು 101 ರೂಪಾಯಿ ಅಥವಾ 51 ರೂಪಾಯಿನ ಆ್ಯಡ್ ಮಾಡ್ಕೋಬೋದು. ನಿಮ್ಮ ಇಷ್ಟ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾನು ಒಂದು ಅರ್ಧ ಡಜನ್ ಬನಾನ ಇಟ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾನು ಬಿಚ್ಚು ಹೂ ಇಟ್ಕೋತಾ ಇದ್ದೀನಿ. ನೀವು ಮಾಲೆ ಬೇಕಾದರೂ ತೊಗೋಬೋದು, ಮಲ್ಲಿಗೆ ಹೂ ಬೇಕಾದರೂ ತೊಗೋಬೋದು. ನಾನಿಲ್ಲಿ ಯೆಲ್ಲೋ ಕಲರ್, ವೈಟ್ ಕಲರ್, ರೆಡ್ ರೋಸಸ್ ಎಲ್ಲ ನಾನು ಬಿಚ್ಚು ಹೂನೇ ತೊಗೊಂಡಿದ್ದೆ. ಅದೆಲ್ಲನೂ ನಾನು ಪ್ಲೇಟಲ್ಲಿ ಜೋಡಿಸ್ಕೊಂಡೆ. ನೀವು ದೇವಿಗೆ ಸೀರೆನೇ ಕೊಡಬೇಕಂತೇನಿಲ್ಲ, ಬ್ಲೌಸ್ ಪೀಸ್ ಅಷ್ಟೇ ಕೊಟ್ಟರು ಸಾಕು. ಸೊ ಈ ಥರ ನಾನು ಮಡಿಲಕ್ಕಿನ ರೆಡಿ ಮಾಡ್ಕೊಂಡಿದ್ದೆ. ನಾನು ಅಲ್ಲಿಂದ ಮತ್ತೆ ನಾನು ದೇವಸ್ಥಾನಕ್ಕೆ ಹೊರಟೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಡಿಲಕ್ಕಿ ಎಲ್ಲ ಕೊಟ್ಟು ಹಾಗೆ ದೇವರ ದರ್ಶನ ಮಾಡಿಕೊಂಡೆ. ಸೊ ಇದಾಗಿತ್ತು ನಂದು ಇವತ್ತಿನ ಲಾಗು. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ನೀವು ಯಾರಾದರೂ ಮಡಿಲಕ್ಕಿ ಕೊಡಬೇಕು ಅಂದರೆ ಈ ಶುಕ್ರವಾರನೂ ಕೊಡ್ಬೋದು.